ದೆಹಲಿಯ ರಣಾಂಗಣಕ್ಕೆ ಮಾಯಾವತಿ ಅವರು ಇಳಿದಿದ್ದಾರೆ. ಕೇಜ್ರಿವಾಲ್ಗೆ ಆತಂಕ ಶುರುವಾಗಿದೆ. ವಿಧಾನಸಭೆ ಚುನಾವಣೆಗೆ ಬಿಎಸ್ಪಿ ಸ್ಪರ್ಧೆಯನ್ನು ಮಾಯಾವತಿ ಅವರು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಇನ್ನು 15 ದಿನಗಳಲ್ಲಿ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಮಾಯಾವತಿ ಅವರು. ಉತ್ತರ ಪ್ರದೇಶದಲ್ಲೂ ಕೂಡ ಮಾಯಾವತಿ ಅವರು 400ಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದರು. 2 ಸ್ಥಾನ ಗೆದ್ದಿರಬೇಕು ಬಿಎಸ್ಪಿ. ಹಾಗೆಲ್ಲ ಒಂದು ಮಾತು ಕೇಳಿ ಬರ್ತಾ ಇತ್ತು. ಬಿಎಸ್ಪಿ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಇಳಿತಾ ಇದ್ದವರು ಇಲ್ವೋ ಗೊತ್ತಿಲ್ಲ, ಆದರೆ ಎಸ್ ಪಿಯನ್ನು ಸೋಲಿಸೋದಕ್ಕೆ ಇವರು ಇಳಿದಿದ್ದರು. ಯಾಕಂತ ಹೇಳಿದ್ರೆ ಎಸ್ ಪಿ ಮತ್ತು ಬಿ ಎಸ್ ಪಿ ಈ ಒಂದು ಕ್ಯಾಂಡಿಡೇಟ್ಗಳ ವಿಚಾರದಲ್ಲಿ, ಜಾತಿ ಉಪಜಾತಿಗಳ ವಿಚಾರದಲ್ಲಿಯೂ ಕೂಡ ಸಾಕಷ್ಟು ಅಳೆದು ತೂಗಿ ಅಲ್ಲಿ ವೋಟ್ಗಳನ್ನು ಡಿವೈಡ್ ಮಾಡೋಕ್ಕೆ ಇಳಿಸ್ಬಿಟ್ಟಿದ್ರು ಮಾಯಾವತಿ ಅವರು ಅಂತ ಹೇಳಿ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಶುರುವಾಗಿತ್ತು. ಇದೀಗ ಆಫ್ಟರ್ ಉತ್ತರ ಪ್ರದೇಶ್ ಮಾಯಾವತಿ ಅವರು ಇದೀಗ ದೆಹಲಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ದೆಹಲಿಯ ಎಲ್ಲ 70 ಕ್ಷೇತ್ರಗಳಿಂದನೂ ಕೂಡ ಬಿ ಎಸ್ ಪಿ ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಬಿ ಎಸ್ ಪಿ ಘೋಷಣೆ ಮಾಡಿದೆ. 2020ರಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಬಿ ಎಸ್ ಪಿ ಸ್ಪರ್ಧೆ ಮಾಡಿದರೂ ಕೂಡ ಪಡೆದಿದ್ದು 0. ಎಲ್ಲ ಕ್ಷೇತ್ರಗಳಲ್ಲೂ ಕಂಟೆಸ್ಟ್ ಮಾಡಿದ್ರು. ಉತ್ತರ ಪ್ರದೇಶದಲ್ಲಂತೂ 400ಕ್ಕಿಂತ ಹೆಚ್ಚು ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದರೂ ಕೂಡ ಗೆದ್ದಿದ್ದು 2. ಎಂಥ ಮಾಯಾವತಿ, ಎಂಥ ಪಾರ್ಟಿ! ಇದ್ದಕ್ಕಿದ್ದಂತೆ ಮಾಯಾವತಿ ಅವ್ರಿಗೆ ಏನಾಯಿತು, ಯಾಕೆ ಇಷ್ಟೊಂದು ಅವರು ವೀಕ್ ಆದರೂ ಗೊತ್ತಿಲ್ಲ. ಆದರೆ ವೋಟ್ ಡಿವೈಡ್ ಮಾಡಿಬಿಟ್ಟು ಇನ್ಯಾರಿಗೂ ಹೆಲ್ಪ್ ಮಾಡ್ತಾರೆ ಅಂತ ದೊಡ್ಡ ಮಟ್ಟದ ಒಂದು ಆರೋಪ ಕೇಳಿ ಬಂತು ಅವ್ರ ಮೇಲೆ. 2020 ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿದ್ರು ಮಾಯಾವತಿ ಅವರ ಪಾರ್ಟಿ. ಬಿ ಎಸ್ ಪಿ ಗೆದ್ದಿದ್ದು 0. 2015, 13, 2008ರಲ್ಲೂ ಕೂಡ ಬಿ ಎಸ್ ಪಿ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದರು. ಈ ಬಾರಿಯೂ ಬಿ ಎಸ್ ಪಿ ಗೆಲ್ಲದೇ ಇರಬಹುದು, ಆದರೆ ಮತ ವಿಭಜನೆ ಪಕ್ಕ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ವೋಟ್ ಡಿವೈಡ್ ಮಾಡಿದಾಗ ಇನ್ಯಾರಿಗೂ ಅದರ ಲಾಭ ಆಗುತ್ತೆ ಅಂತ. ಯಾವ ಪಾರ್ಟಿ ಬೇಕಾದ್ರೆ ಲಾಭ ಮಾಡ್ಕೊಳ್ಬಹುದು ಅದನ್ನು. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ಟೆನ್ಷನ್ ಅಂತೂ ಇದೀಗ ಶುರುವಾಗ್ಬಿಟ್ಟಿದೆ. ಯಾಕಂದರೆ ಈ ಬಾರಿ ದೆಹಲಿಯಲ್ಲಿ ಆಪ್ಗೆ ಹೇಳಿಕೊಳ್ಳುವಂತಹ ಪೂರಕ ವಾತಾವರಣ ಇಲ್ಲ. ಆಡಳಿತಾರೂಢ ಆಪ್ ಸರ್ಕಾರಕ್ಕೆ ಮದ್ಯ ನೀತಿ ಹಗರಣ ಅಥವಾ ಅಬಕಾರಿ ಹಗರಣ ಇದೆಯಲ್ಲ, ಇದು ಅಂಟುಕೊಂಡ್ಬಿಟ್ಟಿದೆ ಅವರಿಗೆ. ಪ್ರಮುಖ ಸಚಿವರೇ ಜೈಲಿಗೆ ಹೋಗಿ ಬಂದಿದ್ದಾರೆ. ಮತ್ತೊಂದು ಕಡೆ ದೆಹಲಿ ವಾಯುಮಾಲಿನ್ಯದಿಂದಾಗಿ ಜನ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇದರ ಮಧ್ಯೆಯೇ ಮಾಯಾವತಿಯವರ ಆನೆ ದೆಹಲಿಯ ರಣಾಂಗಣಕ್ಕೆ ಒಂದು ಕಡೆ ಎಂಟ್ರಿ ಕೊಡ್ತಾ ಇದೆ.